ನಮಸ್ತೆ ನನ್ನ ಆತ್ಮೀಯ ರೈತರೇ, ನಾನು ನಿಮ್ಮನೆ ರೈತ ಕೇಶವಮೂರ್ತಿ ಮಂಡ್ಯ. ಈ ದಿನ ನಾನು ನಿಮಗೆ ಸರಳವಾಗಿ ಜೀವಾಮೃತ ಮಾಡುವುದನ್ನು ತಿಳಿಸ್ತಾ ಇದ್ದೀನಿ. ಜೀವಾಮೃತ ಯಾವ ರೀತಿ ಮಾಡುವಂಥದ್ದು, ಅದಕ್ಕೆ ಬೇಕಾಗಿರುವಂಥ ವಸ್ತುಗಳು ಮತ್ತು ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ನೋಡಿ. ಇತ್ತೀಚಿನ ದಿನಗಳು ನಮ್ದು ಏನಂತ ಹೇಳಿದ್ರೆ, ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನೈಸರ್ಗಿಕವಾಗಿರುವಂಥ ವಸ್ತುಗಳನ್ನ ಉಪಯೋಗಿಸ್ಕೊತಾ ಇಲ್ಲ. ಆರ್ಟಿಫಿಷಿಯಲ್ ಅಂತ ಹೇಳಿದ್ರೆ ರಾಸಾಯನಿಕ ವಸ್ತುಗಳು, ಅಂದರೆ ಈಗ ನಮ್ಮದೇ ದಿನಸಿ ಇದು ಗೊಬ್ಬರದ ಅಂಗಡಿಗಳಿರ್ಬೋದು, ಅಲ್ಲೋಗಿ ಏನು ಮಾಡ್ತೀವಿ, ಉಪ್ಪು ತಗೊಬಂದು ಹಾಕ್ತಾಯಿದ್ದೀವಿ. ಅದರಿಂದ ಏನಾಗ್ತಾಯಿದೆ, ನಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾಯಿದೆ. ಅದು ನಮಗೆ ಗೊತ್ತಿಲ್ಲ. ನಮ್ಮ ಪೂರ್ವಜರಿದ್ದರು, ಹಿರಿಯರಿದ್ದರು, ಅವ್ರು ಯಾವ ರೀತಿ ವ್ಯವಸಾಯ ಮಾಡ್ತಿದ್ರು, ಇದಕ್ಕೊಂದು 50 ವರ್ಷದ ಹಿಂಭಾಗ. ಕೆಲವ್ರು ತಿಳಿದವ್ರಿಗೆ ಗೊತ್ತಿರುತ್ತೆ ವಿಚಾರ ಯಾವ ಥರ ಅಂತ. ಅವ್ರು ನಮ್ಮಲ್ಲಿ ಏನು ಸಿಗ್ತಾಯಿತ್ತು, ನಮ್ಮದು ಹಸುವಿನಿಂದ ಆಗಿರ್ಬೋದು, ನಮ್ಮ ನೈಸರ್ಗಿಕವಾಗಿ ಏನು ಸಿಗ್ತಾಯಿತ್ತು ಆ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಅವರು ವ್ಯವಸಾಯ ಮಾಡ್ತಾಯಿದ್ರು. ಅವರು ಕೂಡ ತುಂಬ ಗಟ್ಟಿಮುಟ್ಟಾಗಿ ಬದುಕಿದ್ರು. ಎಲ್ಲ ನಮಗೆ ಗೊತ್ತಿರೋ ಪ್ರಕಾರನೇ ಮಿನಿಮಮ್ ಅವರು ಏನಿಲ್ಲ ಅಂದರೂ ಕೂಡ 80 ವರ್ಷದ ಮೇಲೆ ಬದುಕ್ತಿದ್ರು. ಯಾವುದೇ ಹೃದಯಾಘಾತ ಇರ್ಬೋದಾಗಿತ್ತು, ಮತ್ತೊಂದಾಗಿತ್ತು, ಯಾವುದೂ ಕೂಡ ಇರ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಹೇಳಿ, ಎಲ್ಲ ತುಂಬ ಆರೋಗ್ಯದ ಸಮಸ್ಯೆ ಹೆಚ್ಚಾಗ್ತಾಯಿದೆ. ಆ ಉದ್ದೇಶಕ್ಕೆ ನಾನು ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ನಮಗೆ ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆಯೇ ಇಲ್ಲ. ಅವುಗಳಿಲ್ಲದೇ ಯಾವ ರೀತಿ ಬೆಳಿಬೋದು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿ ಕೊಡ್ತಾಯಿದ್ದೀನಿ. ಆ ವಿಚಾರ ಏನಂತ ಹೇಳಿದ್ರೆ, ಜೀವಾಮೃತ ಮಾಡೋದ್ರ ಬಗ್ಗೆ ಇವತ್ತು ಪೂರ್ಣವಾಗಿ ವಿಚಾರ ಕೊಡ್ತೀನಿ. ಜೀವಾಮೃತದ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಇದನ್ನು ದ್ರವರೂಪದ ಚಿನ್ನ ಅಂತಲೇ ಬೇಕಾದ್ರೆ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಗಿಡ ಆಗಲಿ, ಭತ್ತ ಆಗಲಿ, ಮತ್ತೊಂದಾಗಲಿ, ಮಗದೊಂದಾಗಲಿ, ಯಾವುದಕ್ಕೆ ನೀವು ಯಾವ ಸಮಯದಲ್ಲಿ ನೀವು ರಾಸಾಯನಿಕ ಗೊಬ್ಬರ ಕೊಡ್ತಿದ್ರಲ್ಲ, ಅದರ ಬದಲಿಗೆ ಇದನ್ನು ನೀವು ಉಪಯೋಗಿಸ್ಕೋಬೋದು. ಇದನ್ನು ನಾನು ಉಪಯೋಗಿಸಿದ್ದೀನಿ, ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ತುಂಬ ಜನಕ್ಕೆ ಗೊತ್ತಿದೆ, ಆಲ್ರೆಡಿ ಉಪಯೋಗಿಸ್ತಾ ಇದ್ದಾರೆ. ಗೊತ್ತಿಲ್ಲದವ್ರಿಗೆ ಅನುಕೂಲ ಆಗಲಿ ಅಂತ. ಜೀವಾಮೃತ ಮಾಡೋದಕ್ಕೆ ಯಾವ್ಯಾವ ವಸ್ತುಗಳು ಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ಇದು 200 ಲೀಟ್ರ್ ಡ್ರಮ್ಮು. ಇದಕ್ಕೆ ನೀರು ತುಂಬ್ಕೊಂಡಿದ್ದೀನಿ ನೋಡಿ. ನೀರು ಬೇಕು, ನೀರು ತುಂಬ್ಕೊಂಡಿದ್ದೀನಿ. ನೀರು ಆಲ್ಮೋಸ್ಟ್ ಒಂದು 3/4 ಅಡಿ ಕಡಿಮೆ ಇದೆ. ಓಕೆನಾ. ನೆಕ್ಸ್ಟ್ ಒಂದು ಬನ್ನಿ ನೋಡಿ. ಇದು ನೋಡಿ, ಇದು ಕಪ್ಪು ಬೆಲ್ಲ, ರಾಸಾಯನಿಕ ಮುಕ್ತ ಬೆಲ್ಲ ಅಂತ ಇದೆ. ಇದಕ್ಕೆ ಯಾವುದೇ ಕೆಮಿಕಲ್ಸ್ ಇರೋದಿಲ್ಲ. ಓಕೆನಾ. ಇದು 2 kg ಬೆಲ್ಲ ಇದೆ. ಇದು ದ್ವಿದಳ ಧಾನ್ಯದ ಹಿಟ್ಟು. ದ್ವಿದಳ ಧಾನ್ಯದ ಹಿಟ್ಟು ಅಂತ ಹೇಳಿದ್ರೆ, ನಮ್ಮಲ್ಲಿ ಹುರುಳಿಕಾಳು ಬರುತ್ತಲ್ಲ, ಹುರುಳಿಕಾಳನ್ನ 2 kg ಮಿಲ್ ಮಾಡಿಸಿದ್ದೀವಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡಿ, ತೊಪ್ಪೆ. ಇದು ನೋಡಿ, ಇದು ನಾಟಿ ಹಸುವಿನ ತೊಪ್ಪೆ. ಇದು 10 kg ತಾಜಾ ಸಗಣಿ. ಇದು ಅಂದರೆ ಒಂದಿನದ್ದೇ ಆಗಬೇಕು. ಇವತ್ತೇನು ಹಸು ತೊಪ್ಪೆ ಮಡಗಿರುತ್ತೆ ಅದೇ ಆಗಬೇಕು. ಹಳೆ ತೊಪ್ಪೆ ಆದರೆ ನಮ್ಗೆ ಅಷ್ಟು ರಿಸಲ್ಟ್ ಸಿಗೋದಿಲ್ಲ ನೋಡಿ. ಒಂದು ಬೆಲ್ಲ, ದ್ವಿದಳ ಧಾನ್ಯದ ಹಿಟ್ಟು, ತೊಪ್ಪೆ. 4th ಬಂದು 1 ಇಡಿ ಮಣ್ಣು ಅಂತ ಹೇಳಿದ್ರೆ ನಿಮ್ಮ ಗದ್ದೆಯಲ್ಲಿ ಏನು ಸಿಗುತ್ತೆ 1 ಇಡಿ ಅದೇ ಮಣ್ಣು. 5th ತುಂಬ ಇಂಪಾರ್ಟೆಂಟು, ಗಂಜಲ ಇದೆ ನೋಡಿ ಇದರಲ್ಲಿ. ಇದು ತುಂಬ ಹಳೆ ಗಂಜಲ. ಅವತ್ತಿನ ಗಂಜಲ ಆದರೂ ಓಕೆ, ಇಲ್ಲ ಹಳೆ ಗಂಜಲ ಆದರೂ ಓಕೆ. ನಾವು ತುಂಬ ದಿನದ ಹಳೆ ಗಂಜಲ ಆದರೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದನ್ನು ನಾವು ಡ್ರಮ್ಮಲ್ಲಿ ತುಂಬಿಟ್ಕೊಂಡಿದ್ದೀವಿ. 10 ಲೀಟ್ರ್ ಮಾತ್ರ ಬೇಕು ನಮಗೆ. ಇನ್ನೊಂದು ಸಲ ಹೇಳ್ತೀನಿ ನೋಡಿ ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ. 10 ಲೀಟ್ರು ಹಸುವಿನ ಗಂಜಲ, 10 kg ಹಸುವಿನ ಸಗಣಿ, 2 kg ಸಾವಯವ ಬೆಲ್ಲ, 2 kg ದ್ವಿದಳ ಧಾನ್ಯದ ಹಿಟ್ಟು, 1 ಇಡಿ ಮಣ್ಣು. ನಂತರ 200 ಲೀಟ್ರ್ ಡ್ರಮ್ಮಲ್ಲಿ ನೀರು ತುಂಬಿದ್ದೀವಿ. ಒಂದು ಅರ್ಧ ಲೀಟ್ರು, ಒಂದು ಅರ್ಧ ಅಡಿ ಕಡಿಮೆ ಇರುವಷ್ಟು ನೀರು ತುಂಬಿದ್ದೀವಿ. ಯಾವ ಉದ್ದೇಶಕ್ಕೆ ಅಂತ ಹೇಳಿದ್ರೆ, ಇವೆಲ್ಲ ವಸ್ತುಗಳನ್ನೆಲ್ಲ ಹಾಕ್ತೀವಲ್ಲ, ಅದೊಂದು ಸ್ವಲ್ಪ ಮೇಲೆ ಬರುತ್ತೆ. ಓಕೆನಾ. ಈಗ ನೋಡಿ, ನಂತರ ಎಲ್ಲ ವಸ್ತುಗಳನ್ನು ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ತೀನಿ. ಹಂತವಾಗಿ ನೋಡ್ಕೊಳ್ಳಿ. ಪ್ರಥಮವಾಗಿ ಹಸುವಿನ ತೊಪ್ಪೆ ಸಗಣಿ ಹಾಕ್ತಾಯಿದ್ದೀನಿ. ದ್ವಿತೀಯವಾಗಿ 2 kg ನೋಡಿ. ಇದು ದ್ವಿದಳ ಧಾನ್ಯದ ಹಿಟ್ಟು 2 kg ಇದೆ. ಇಲ್ಲಿ ನೋಡಿ, ಗಂಜಲ ಇದೆ, ತುಂಬ ಹಳೇದಾದ ಗಂಜಲ ಇದು. ಇದನ್ನು ನಾನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಒಂದು 40 ಲೀಟ್ರ್ ಕ್ಯಾನಲ್ಲಿ. ಏನಕ್ಕೆ ನಮ್ಮ ಗಂಜಲ ತುಂಬ ಉಪಯೋಗ ಬರುತ್ತಲ್ಲ, ಆ ಉದ್ದೇಶದಿಂದ ಇದನ್ನು 10 ಲೀಟ್ರು ಗಂಜಲ ಹಾಕಬೇಕು. ನೋಡಿ ಎಷ್ಟು ಹಳೇದಾಗಿದೆ ಅಂದರೆ, ಕಲರ್ ನೋಡಿ ಯಾವ ಥರ ಆಗಿದೆ. ಹಳೇದಾದಷ್ಟು ನಮಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ, 10 ಲೀಟ್ರು ಹಸುವಿನ ಗಂಜಲ ಇದೆ.
ಈಗ ನೋಡಿ ಎಲ್ಲ ವಸ್ತುಗಳನ್ನೂ ಕೂಡ ಹಾಕಿದ್ದೀವಿ. ಹಾಕಿದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಕಟ್ಟಿಗೆ ತೊಗೊಂಡು ಈ ಥರ ಮಿಕ್ಸ್ ಮಾಡಬೇಕು. ಯಾವ ರೀತಿ ಮಿಕ್ಸ್ ಮಾಡಬೇಕು, ನೀವು ದೇವರಿಗೆ ಪ್ರದಕ್ಷಿಣೆ ಮಾಡ್ತಿರಲ್ಲ ಆ ರೀತಿ ಮಿಕ್ಸ್ ಮಾಡಬೇಕು. ನೀವು ಉಲ್ಟಾ ತಿರುಗಿಸ್ಬಾರ್ದು. ಈಗ ನೋಡಿ ಮಿಕ್ಸ್ ಮಾಡಿದ್ರ ಇದು ಎಷ್ಟು ದಿನದ ನಂತರ ನಿಮಗೆ ಬಳಕೆಗೆ ಬರುತ್ತೆ ಅಂತ ಹೇಳಿದ್ರೆ ಇದು ನಿಮಗೆ 7 ದಿನದ ನಂತರ ಬಳಕೆಗೆ ಬರುತ್ತೆ ನಿಮಗೆ. ಇದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿದಿನ 3 ಬಾರಿ ತಿರುಗಿಸ್ಬೇಕು ನೀವು. ಬೆಳಗ್ಗೆ 1 ಬಾರಿ, ಮಧ್ಯಾಹ್ನ 1 ಬಾರಿ, ಸಾಯಂಕಾಲ 1 ಬಾರಿ. ಈ ಥರ ತಿರುಗಿಸ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಒಳಗಡೆ ಇರುವಂಥ ವಸ್ತುಗಳೆಲ್ಲ ನೀಟಾಗಿ ಮಿಶ್ರಣ ಆಗುತ್ತೆ. 7 ದಿನದ ನಂತರ ಜೀವಾಮೃತ ರೆಡಿ ಆಗುತ್ತೆ. ಓಕೆನಾ. ಈ ಥರ ತಿರುಗಿಸಾದ್ಮೇಲೆ ಇದಕ್ಕೆ ನೀವು ಏನಾದ್ರು ಮುಚ್ಚಿಗೆ ಮಾಡಬೇಕು. ನೀವು ಈ ಥರ ಓಪನ್ನು ಇಡೋಂಗಿಲ್ಲ. ಒಂದು ನಿಮಿಷ. ಈ ಥರ ನೀವು ತಿರುಗಿಸಾದ್ಮೇಲೆ ಒಂದು ಸ್ವಲ್ಪ ಜಾಗ ಬಿಟ್ಟು ಈ ಥರ ಮುಚ್ಚಿದ್ರೆ ಸಾಕು. ಏನಕ್ಕೆ ಅಂತ ಹೇಳಿದ್ರೆ ಇದಕ್ಕೆ ನೇರ ಬಿಸಿಲು ಬೀಳಬಾರ್ದು. ಈ ಜೀವಾಮೃತದ ಏನಂತ ಹೇಳಿದ್ರೆ ನಮಗೆ ಸೂಕ್ಷ್ಮಾಣು ಜೀವಿಗಳು ಡೆವಲಪ್ಮೆಂಟ್ ಆಗುವಂಥದ್ದು. ಆ ಉದ್ದೇಶಕ್ಕೆ ನಮಗೆ ನೇರ ಬಿಸಿಲು ಬೀಳೋದು ಬೇಡ. ಆ ಉದ್ದೇಶಕ್ಕೆ ನೀವು ಇಷ್ಟು ಭಾಗ ಮುಚ್ಚಿಟ್ರೆ ಸಾಕು. ಆಮೇಲೆ ಈಗ ಜೀವಾಮೃತ ಮಾಡುವಂಥದ್ದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ ಅಲ್ಲ. ಈಗ ಜೀವಾಮೃತ ಆಲ್ರೆಡಿ ಮಾಡಿದ್ದೀನಿ, ಅದನ್ನು ಗಿಡಕ್ಕೆ ಕೊಡುವುದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ನಿಮ್ಗೆ ಕಾಣ್ತಾ ಇರ್ಬೋದು, ಇದು ಜೀವಾಮೃತ ಆಲ್ರೆಡಿ ರೆಡಿ ಇದೆ. ಇದು ಆಲ್ರೆಡಿ 8 ರಿಂದ 10 ದಿನ ಆಗಿದೆ. ನೋಡಿ, ಜೀವಾಮೃತಕ್ಕೆ ಹುಳಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ನೊಣಗಳಾಗಿರ್ಬೋದು, ಅದೇ ಆಕರ್ಷಣೆ ಆಗುತ್ತೆ. ಇದನ್ನು ಯಾವ ರೀತಿ ಕೊಡಬೇಕು ಅಂತ ಹೇಳಿದ್ರೆ ಇದು ತೆಂಗಿನ ಗಿಡ ನಿಮಗೆ ಕಾಣ್ತಾ ಇರ್ಬೋದು. ಜೀವಾಮೃತ ಕೊಡೋಕ್ಕಿಂತ ಮುಂಚೆ ನಾವು ಜೀವಾಮೃತ ಕೊಡುವಂಥ ಜಾಗ ತೇವ ಇರಬೇಕು. ಏನಕ್ಕೆಂದರೆ ಸೂಕ್ಷ್ಮಾಣು ಜೀವಿಗಳು ತುಂಬ ಒಣಗಿರೋ ಜಾಗಕ್ಕೆ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸೂಕ್ಷ್ಮಾಣು ಜೀವಿಗಳು ಸತ್ತೋಗ್ಬಿಡುತ್ತೆ. ತೆಂಗಿನ ಗಿಡಕ್ಕೆ ಜೀವಾಮೃತ ಕೊಡ್ತಾ ಇದ್ದೀನಿ, ಕಾಣ್ತಾ ಇರ್ಬೋದು ನಿಮಗೆ. ಕಾಣಿಸ್ತಾ ಇದೆ ನಿಮಗೆ ಜೀವಾಮೃತ ಯಾವ ರೀತಿ ಕೊಟ್ಟೆ ಅಂತ. ಎಷ್ಟು ಸುಲಭವಾಗಿ ಯಾವ ರೀತಿ ಅಂತ ಹೇಳಿದ್ರೆ ತೇವ ಇದೆ, ತೇವಕ್ಕೆ ನೇರವಾಗಿ ಜೀವಾಮೃತ ಕೊಟ್ಟಿದ್ದೀನಿ ನಾನು ನಿಮಗೆ. ಓಕೆನಾ. ಈ ಜೀವಾಮೃತ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಪ್ರತಿಯೊಂದು ತೆಂಗಿನ ಗಿಡಕ್ಕೆ ಒಂದು 15 ರಿಂದ 20 ದಿನಕ್ಕೆ ಒಂದೊಂದು ಬಾರಿ ದಿನ ಕೊಟ್ಟರು ಕೂಡ ಸಾಕಾಗುತ್ತೆ ನಿಮಗೆ. ಓಕೆನಾ. ನಂತರ ಮತ್ತು ಇಲ್ಲೊಂದು ಶೆಡ್ ನಿರ್ಮಾಣ ಮಾಡಿದ್ದೀನಿ ನೋಡಿ, ನಿಮ್ಗೆ ಕಾಣ್ತಾ ಇರ್ಬೋದು ಶೆಡ್. ಈ ಶೆಡ್ಡಲ್ಲಿ ಏನಂತ ಹೇಳಿದ್ರೆ ಈ ಶೆಡ್ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ಮುಂದಿನ ವಾರ ಅಂದರೆ ಈ ವಿಡಿಯೋ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ವೀಕ್ ಇಲ್ಲೊಂದು ಎರೆಹುಳ ಗೊಬ್ಬರದ್ದು ತೊಟ್ಟಿ ನಿರ್ಮಾಣ ಮಾಡ್ತಾಯಿದ್ದೀವಿ. ಆ ಉದ್ದೇಶಕ್ಕೆ ಶೆಡ್ ನಿರ್ಮಾಣ ಮಾಡಿದ್ದೀವಿ. ಶೆಡ್ನ ನಾವು ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ. ಆ ಕಡೆ ಈ ಕಡೆ ಗೆಳೆಗಳನ್ನ ಇಟ್ಟಿದ್ದೀವಿ. ಮನೆಯಲ್ಲಿ ಉಪಯೋಗಕ್ಕೆ ಬರದೇ ಇರುವಂಥ ಶೀಟ್ಗಳಿದ್ದು ಆ ಶೀಟ್ಗಳನ್ನ ಸುಮ್ಮನೆ ಮೇಲ್ಗಡೆ ದಬಾಕಿದ್ದೀವಿ. ನಂತರ ಅದಕ್ಕೊಂದು ಸ್ವಲ್ಪ ಸಪೋರ್ಟಿಂಗ್ ಕೊಟ್ಟಿದ್ದೀವಿ. ಈ ನೆಕ್ಸ್ಟ್ ವೀಕಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಎರೆಹುಳದು ಮಾಮೂಲಿ ರೆಡಿಮೇಡ್ ಇದು ಬರುತ್ತೆ, ಗೊತ್ತಿರ್ಬೋದು ನಿಮಗೆ. ಅದನ್ನು ತಂದು ಫಿಕ್ಸ್ ಮಾಡಿ ಎರೆಹುಳ ಗೊಬ್ಬರ ಮಾಡುವಂಥದ್ದು ನೆಕ್ಸ್ಟ್ ವೀಕಲ್ಲಿ ವೀಡಿಯೋ ಮಾಡ್ತೀನಿ. ನೀವು ನಮಗೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ. ಮತ್ತು ಈಗ ನೆಕ್ಸ್ಟ್ ವೀಕು ಎರೆಹುಳ ಗೊಬ್ಬರದ ವೀಡಿಯೋ ಮಾಡ್ತಾಯಿದ್ದೀವಲ್ಲ, ಅದು ಬಿಟ್ಟು ಬೇರೆ ಯಾವ್ದಾರ ವೀಡಿಯೋ ಮಾಡಬೇಕು ಅಂತ ನಿಮಗೇನಾದ್ರು ಯಾವ್ದಾರು ಈ ಥರ ವೀಡಿಯೋ ಮಾಡಿ ಅಂತ ನಿಮ್ಗೇನಾದ್ರು ಹೇಳುವಂಥದ್ದಿದ್ರೆ ನನಗೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.